ಇವತ್ತಿನ ಸ್ಪೆಷಲ್ ಮೊಟ್ಟೆ ಸಾಂಬಾರ್. ಇವತ್ತು ನಾನು ತುಂಬ ರುಚಿಕರವಾದ ಮೊಟ್ಟೆ ಸಾರು ಮಾಡುವುದನ್ನು ಹೇಳ್ಕೊಡ್ತಾ ಇದ್ದೀನಿ. ಒಮ್ಮೆ ಮಾಡಿದರೆ ಸಾಕು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಕರವಾಗಿರುತ್ತೆ. ಮೊಟ್ಟೆ ಸಾಂಬಾರನ್ನು ವಿಧ ವಿಧವಾಗಿ ತಯಾರಿಸಿ ಚಪಾತಿ, ರೋಟಿ, ಪೂರಿ, ಅನ್ನ ಎಲ್ಲದರ ಜೊತೆಗೂ ಸವಿಬಹುದು. ಮತ್ತು ಮೊಟ್ಟೆಯಲ್ಲಿ ಕಬ್ಬಿಣ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಉತ್ತಮವಾದ ಪ್ರೋಟೀನ್ ಅಂಶಗಳು ಮೊಟ್ಟೆಯಲ್ಲಿವೆ. ಮೊಟ್ಟೆ ಬೆಳೆಯುವ ಮಕ್ಕಳಿಗಂತೂ ತುಂಬ ಒಳ್ಳೆಯ ಆಹಾರ. ಹಾಗಾದರೆ ಬನ್ನಿ ಈ ಮೊಟ್ಟೆ ಸಾರು ಮಾಡೋ ವಿಧಾನ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊಟ್ಟೆ ಸಾರು ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಈ ಮಸಾಲೆಗಳನ್ನೆಲ್ಲ. ಈ ಮಸಾಲೆ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ನಾನು ಲಾಸ್ಟಲ್ಲಿ ಹೇಳಿದ್ದೀನಿ ನೋಡಿ. ಇದನ್ನೆಲ್ಲ ಸ್ವಲ್ಪ ಇದೇ ಥರ, ಇದಕ್ಕೆ ಎಣ್ಣೆ ಆ ಥರ ಏನೋ ಹಾಕಂಗಿಲ್ಲ, ಇದೇ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದನ್ನು. ಇದಕ್ಕೆ ಇದು ಬಿರಿಯಾನಿ ಎಲೆ, ಇದನ್ನು ಹಾಗೆ ಹಾಕಿದ್ರೆ ಚೆನ್ನಾಗಿ ಇದ್ರ ಜೊತೆ ಫ್ರೈ ಆಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈ ಥರ ಕಟ್ ಮಾಡಿ ಹಾಕೋದ್ರಿಂದ ಎಲ್ಲದ್ರ ಜೊತೆ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಅದೇ ಥರ ನಾನು ಬ್ಯಾಡಗೆ ಮೆಣಸಿಕಾಯಿ ಸಹ ಇದೇ ಥರ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಎಲ್ಲ ಒಟ್ಟಿಗೆ ರೋಸ್ಟ್ ಆಗುತ್ತೆ. ಇದನ್ನು ನಾನು ಸಣ್ಣ ಉರಿಯಲ್ಲಿ ಒಂದು 4 ರಿಂದ 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಇದು ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡಿ ನಾನು ಇದನ್ನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಇದು ಸ್ವಲ್ಪ ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು ನೋಡಿ. ಈ ಥರ ನಾನು ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಒಂದು 2 ಈರುಳ್ಳಿನ ನಾನು ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪೂರ್ತಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕು. ಒಂದು ಫಾರಮ್ ಟೊಮೆಟೊ, ಒಂದು 4 ಗೋಡಂಬಿ ತೊಗೊಂಡಿದ್ದೀನಿ ಗ್ರೇವಿಗೋಸ್ಕರ. ಇದನ್ನು ನಾನು ಚೆನ್ನಾಗಿ ಇದನ್ನು ರುಬ್ತಾ ಇದ್ದೀನಿ. ಇದು ನುಣ್ಣಗೆ ಈ ಥರ ರುಬ್ಕೋಬೇಕು. ಈಗ ಸಾಂಬಾರಿಗೆ ಮಸಾಲ ರೆಡಿಯಾಗಿದೆ. ಈಗ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಕಡಾಯಿಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಸಣ್ಣದ ಈರುಳ್ಳಿ, ತುಂಬ ದಪ್ಪ ತೊಗೋಬೇಡಿ, ಯಾಕಂದರೆ ಈರುಳ್ಳಿ ಆಲ್ರೆಡಿ ನಾವು ಫ್ರೈಡ್ ಆನಿಯನ್ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಫ್ರೈ ಆಗಿದೆ. ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಖಾರದ ಪುಡಿ ಹಾಕ್ತಾ ಇದ್ದೀನಿ. ಇದು ಹಾಕಿದ್ಮೇಲೆ ಒಂದು 10 ರಿಂದ 15 ಸೆಕೆಂಡ್ ನಾನು ಇದೇ ಥರ ಫ್ರೈ ಮಾಡಿ ಇದಕ್ಕೆ ರುಬ್ಬಿರೋ ಮಸಾಲೆನೆಲ್ಲ ಹಾಕ್ತಾ ಇದ್ದೀನಿ ನೋಡಿ. ರುಬ್ಕೊಂಡಿರೋ ಮಸಾಲೆ, ಈ ರೆಡಿಮೇಡ್ ಮಸಾಲೆಗಳು ಬಳಸೋದಕ್ಕಿಂತಲೂ ಈ ಥರ ನಾವು ಕ್ವಿಕ್ಕಾಗಿ ಹುರ್ಕೊಂಡ್ಬಿಟ್ಟು ರುಬ್ಬೋ ಮಸಾಲೆ ಜೊತೆನೇ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದನ್ನು ಚೆನ್ನಾಗಿ ಹಸಿ ಟೊಮೆಟೊ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದು ಒಂದು 5 ನಿಮಿಷ ನಾವು ಇದನ್ನು ಹೀಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ನೀರು ಹಾಕಿ, ಈ ನೀರು ಹಿಂಗೆ ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ಇದಕ್ಕೆ ನಮಗೆ ನೀರು ಎಷ್ಟು ಬೇಕೋ, ಸಾಂಬಾರು ಯಾವ ಥರ ಬೇಕೋ, ತುಂಬ ಗಟ್ಟಿಗೆ ಬೇಕೋ ತಿಳುವು ಬೇಕೋ ಅನ್ನೋ ಥರ ನೋಡಿಕೊಂಡು ನಾವು ನೀರು ಹಾಕಬೇಕಾಗುತ್ತೆ. ಈ ನೀರು ಹಾಕಿದ್ಮೇಲೆ ಚೆನ್ನಾಗಿ ಈ ಥರ ಕುದಿ ಬಂದಮೇಲೆ ನಾವು ಇದಕ್ಕೆ ಮೊಟ್ಟೆ ಹಾಕಬೇಕು. ಚೆನ್ನಾಗಿ ಸಾಂಬಾರು ಕುದೀತಿರ್ಬೇಕಾದ್ರೆ ನಾವು ಡೈರೆಕ್ಟಾಗಿ ಈ ಥರ ಮೊಟ್ಟೆ ಒಡೆದ್ಬಿಟ್ಟು ಹಾಕಬೇಕು ನೋಡಿ. ಮೊಟ್ಟೆ ಹಾಕಿದ ತಕ್ಷಣ ನಾವು ಸ್ಪೂನ್ಗಿನೇನೋ ಆಡಿಸ್ಬಾರ್ದು, ಸಣ್ಣ ಉರಿಯಲ್ಲಿ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಟರೆ ಮಾತ್ರ ಇದು ಮೊಟ್ಟೆ ಚೆನ್ನಾಗಿ ಬೇಯುತ್ತೆ ನೋಡಿ. ನಾನು ಒಂದು 5 ಮೊಟ್ಟೆ ಒಡೆದು ಹಾಕಿದ್ದೀನಿ ಇದಕ್ಕೆ. ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ನಾನು ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಕುದಿಸ್ಕೊತಾ ಇದ್ದೀನಿ. ಮೊಟ್ಟೆ ಎಲ್ಲ ಚೆನ್ನಾಗಿ ಬೇಯಬೇಕು ನೋಡಿ. ಈಗ ಮೊಟ್ಟೆ ಚೆನ್ನಾಗಿ ಬೆಂದಿದೆ, ಘಮ್ ಅಂತ ಇದೆ ಸ್ಮೆಲ್ಲು, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಪೂರಿ, ಪರೋಟ ಜೊತೆಗೆಲ್ಲ ತಿನ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಸಾರು. ಮಾಡೋದು ಕೂಡ ಈಸಿ ಇದೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ. ರುಚಿಕರವಾದ ಮೊಟ್ಟೆ ಸಾಂಬಾರು ಮಾಡೋದು ತುಂಬ ಈಸಿ ಇದೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ.
ಮೊಟ್ಟೆ ಸಾಂಬಾರಿಗೆ ಬೇಕಾಗುವ ಸಾಮಗ್ರಿಗಳು: 1 ಫಾರಂ ಟೊಮೆಟೊ, 4 ಗೋಡಂಬಿ, 5 ಮೊಟ್ಟೆ, 2 ಈರುಳ್ಳಿ ಫ್ರೈ ಮಾಡಿಟ್ಕೊಂಡಿದ್ದೀನಿ, ಉಪ್ಪು ಸ್ವಲ್ಪ, ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನು, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1 ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಅದಕ್ಕೆ ಒಗ್ಗರಣೆಗೆ ಎಣ್ಣೆ, 1 ಪಲಾವ್ದ ಎಲೆ, ಜೀರಿಗೆ ಅರ್ಧ ಟೇಬಲ್ ಸ್ಪೂನು, ಧನಿಯಾ ಕಾಳು 2 ಟೇಬಲ್ ಸ್ಪೂನು, ಬ್ಯಾಡಗೆ ಮೆಣಸಿನಕಾಯಿ 4, ಸೋಪ್ ಕಾಳು ಅರ್ಧ ಟೇಬಲ್ ಸ್ಪೂನು, ಗಸಗಸೆ ಅರ್ಧ ಟೇಬಲ್ ಸ್ಪೂನು, ಲವಂಗ 4, ಕಲ್ಲೂವ ಸ್ವಲ್ಪ, ಚಕ್ಕೆ ಸ್ವಲ್ಪ, ಏಲಕ್ಕಿ 1, ಮೆಣಸುಕಾಳು 8 ರಿಂದ 10. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.